ಅಪ್ಪ, ನಮ್ ಮನೆ ಎಷ್ಟು ಚೆನ್ನಾಗಿದೆ. ನಿನಗಿಷ್ಟ ಆಯ್ತಾ ಮಗಳೇ? ಹಾ ಅಪ್ಪ, ಅಷ್ಟು ಸಾಕು ನನಗೆ. ಆದ್ರೂ ರಾಣಿ, ನಮ್ ಹಳೆ ಮನೆ ಅಷ್ಟು ದೊಡ್ಡದಾಗಿಲ್ಲ, ಸ್ವಲ್ಪ ಚಿಕ್ಕದಾಗಿದೆ. ಚಿಕ್ಕದಾಗಿದ್ದೇನೆ ನಾವೆಲ್ರೂ ಹತ್ತತ್ರ ಇರೋದು. ಅರೆ ಹೌದಲ್ವಾ? ನೋಡಿದ್ಯಾ ಬಾಲ, ನಿನ್ ಮಗಳು ಎಷ್ಟು ಜಾಣೆ ಅಂತ. ಕರೆಕ್ಟ್ ಆಗಿ ಹೇಳಿದೆ ಪುಟ್. ಮನೆ ದೊಡ್ಡದಾಗಿದ್ರೆ ಮನಸ್ಸುಗಳು ದೂರ ದೂರ ಇರುತ್ತೆ, ಮನೆ ಚಿಕ್ಕದಾಗಿದ್ರೆ ಮನಸ್ಸುಗಳು ಹತ್ರ ಇರುತ್ತೆ. ವಾ 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 ವಾ, ಏನ್ ಸೂಪರ್ ಆಗಿ ಹೇಳ್ಬಿಟ್ಟು. ಆದ್ರೂ ಬಲ, ಒಲೆ ನನ್ ಮಗ ನೀನು. ಎಂತೆ ಕಾಳಕಕ್ಕೆ ಪಕ್ಕದಲ್ಲೇ ಮನೆ ಮಾಡ್ಬಿಟ್ಟಿದ್ಯಾ? ಅಪ್ಪ, ನೀವ್ ಇಲ್ಲಿದ್ದೀರಾ? ಎಲ್ಲಿ ಮಾತಾಡು, ನಾವ್ ಇಲ್ಲಿರೋದು ನಿಮ್ಮ ಅಮ್ಮಂಗ್ ಗೊತ್ತಿಲ್ಲ. ನೀವಿಷ್ಟ್ ಜೋರಾಗಿ ಮಾತಾಡೋದಿಕ್ಕೇನೆ ನಂಗ್ ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಗಿದ್ದು. ಮೊದ್ಲು ನೀವ್ ಮೆತ್ತಗ್ ಮಾತಾಡಿ. ನೋಡ್ದ ಸತ್ಯ, ನಿನ್ ಮಗ ನಿನ್ಗೆ ಬುದ್ಧಿ ಹೇಳೋ ದೊಡ್ಡನಾಗ್ಬಿಟ್ಟ. ಬೆದ್ಬಿಟ್ಟ ಕಣ ನೀನು. ಏಯ್ ಚಂದು, ಇನ್ಮೇಲೆ ಬಾಲಮಮ್ಮ ಇದೇ ಮನೇಲಿ ಇರ್ತಾರೆ ಕಣ. ಹೌದಾ? ಅಂದ್ರೆ ಬಾಲಮಮ್ಮ ಇನ್ ನಮ್ ನೇಬರು. ಏಯ್ ಚಂದು, ನಾವೆಲ್ಲ ಇಲ್ಲಿ ಸೇರ್ಕೊಂಡಿರೋದು ನಿಮ್ಮ ಅಮ್ಮಂಗೆ ನಿಮ್ಮ ಅತ್ತೆಗೆ ಗೊತ್ತಿಲ್ಲ. ಗೊತ್ತಾದ್ರೆ ಆಮೇಲೆ ರಾಜ್ಯ ಮಾಡ್ಬಿಡ್ತಾರ ಕಣ. ಅಲ್ಲ ಅಪ್ಪ, ನಾವ್ ಅಮ್ಮನ ಇಲ್ಲಿ ಕರ್ಕೊಂಬರೋದ್ ಯಾವಾಗ? ಬರ್ತಾಳೆ ಪುಟಿ, ಬಂದೇ ಬರ್ತಾಳೆ. ಅದಕ್ಕೆ ತಾನೇ ನಾವೆಲ್ಲ ಇಲ್ಲಿ ಸೇರಿರೋದು. ಏನಪ್ಪಾ ಬಲ, ಕರ್ಕೊಂಡ್ ಬರ್ತೀಯಾ? ಸತ್ಯ, ಊರಿಗೆ ಬಂದವ್ರು ನೀರಿಗೆ ಬರಲ್ವಾ? ನಮ್ ಬಾಲ ವಾರ್ದನ್ ಮನೆಯಿಂದಾನೆ ಇಲ್ಲಿಗ್ ಬಂದಿದ್ದಾನಂತೆ. ಏನ್ ಪಕ್ಕದ ಮನೇಲಿ ಇರೋ ಕಾವೇರಿನ ಇಲ್ಲಿ ಕರ್ಕ ಬರೋದ? ಒಟ್ನಲ್ಲಿ ನಮ್ಮ ರಾಣಿ ಕೇಳಿದ್ದನ್ನ ನಿಜ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಕಷ್ಟ ಪಡ್ಬೇಕು ಅಂತ ಆಯ್ತು. ಮತ್ತೆ ನಮ್ ರಾಣಿ ಅಂದ್ರೆ ಏನ್ ಕಮ್ಮಿನಾ? ನಮ್ ರಾಣಿಗೆ ಜೈ! ನಮ್ ರಾಣಿಗೆ ಜೈ! ನಿಧಾನಕ್ ಮಾತಾಡಿ, ನಾವಿಲ್ ಮಾತಾಡಿದ್ರೆ ಅಲ್ಲಿ ಕೇಳ್ಸುತ್ತೆ. ಈಗೇನು ಹೀಗೆ ಮಾತಾಡ್ತಾನೆ ಇರ್ತೀರೋ ಅಥವಾ ಹೋಗ್ ಕೆಲ್ಸ ಮಾಡ್ತೀರಾ? ನೀವ್ ಹೇಗ್ ಹೇಳ್ತಿರೋ ಹಾಗೆ ಮೇಡಮ್. ಏನೇನ್ ಮಾಡ್ಬೇಕು ಅಂತ ಹೇಳಿ. ಮೊದ್ಲು ಹೊಸ್ಲು ತೊಳಿಬೇಕು, ಓಕೆ ಮಾಡೋಣ. ಆಮೇಲೆ ಅರ್ಶಿನ ಕುಂಕುಮ ಹಚ್ಬೇಕು, ಅದು ಆಗೋಯ್ತು. ದೇವ್ರಿಗೆ ದೀಪ ಹಚ್ಬೇಕು, ಹಚ್ಚೋದಾಯ್ತು. ಹಾಲುಕ್ಕಿಸ್ಬೇಕು. ಅಷ್ಟೇನಾ? ಅಷ್ಟೇ. ಮೂನ್ರಪ್ಪ, ಮೊದ್ಲೇ ಮರಿ ಕಾವೇರಿ ಕೆರಳಿದ್ರೆ ಹಚ್ಕೊಂಡ್ ಹೋಗ್ಬಿಡ್ತೀವಿ. ನಡೀರಿ ನಡೀರಿ, ಬೇಗ ಬೇಗ. ನೀನಲ್ಲ, ತಗೊಂಬಾರ ಹೋಗು. ಕಸ ಹುಡುಕ್ಬೇಕು ಎಲ್ಲ ಕಡೆ. ಅಯ್ಯೋ ರಾಮು, ಇದೇನೇ ಕಾವೇರಿ, ಇಷ್ಟು ಜೋರಾಗಿ ಶಬ್ದ ಕೇಳಿಸ್ತಿದೆ. ಬಾಲಾನು ರಾಣಿನು ಇಷ್ಟು ಜೋರಾಗಿ ಮಾತಾಡಕ್ ಸಾಧ್ಯನಾ? ಈಗ ಅದಕ್ಕೆ ರಾಣಿ ಏನ್ ಕಿರ್ಚ್ತಾ ಇಲ್ಲ. ಅದೇ ಮತ್ತೆ ನಿನ್ ಮಗಳನ್ನ ನೀ ಎಲ್ಲಮ್ಮ ಬಿಟ್ಕೊಡ್ತೀಯಾ ಅಲ್ವೇ? ನೀನ್ ಬೇಡ ಅವನೇ ಬೇಕು ಅಂತ ನೀನ್ ಬಿಟ್ಟು ಹೋಗಿದಳಲ್ಲ ನಿನ್ ಮಗಳು. ನೋಡ್ ಕಾವೇರಿ, ಯಾವ್ದೇ ಕಾರಣಕ್ಕೂ ನಿನ್ನ ಮಗಳು ನೀನ್ ಬಿಟ್ಕೊಡ್ಬೇಡ. ಅಪ್ಪ, ನನ್ನನ್ ಯಾಕೆ ನಿಲ್ಸಿದೀರಾ? ಒಂದ್ ನಿಮಿಷ, ಬಂದೆ ಬಂದೆ. ಮಾಮ ನನ್ನನ್ ಯಾಕೆ ನಿಲ್ಸಿದಾರೆ? ನನ್ಗೇನ್ ಗೊತ್ತು, ಇರು ನಿಮ್ಮಪ್ಪ ಬರ್ಲಿ. ಕಾವೇರಿ, ಏನ್ ಗೊತ್ತಾ, ಮಕ್ಕಳಿಗೆ 2 ಕೊಟ್ಟು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಾಗ್ಲೇ ಅವರು ನಾವ್ ಹೇಳಿದ ಮಾತ್ ಕೇಳೋದು, ಬುದ್ಧಿನೂ ಕಲಿಯೋದು. ಇಲ್ಲ ಅದಕ್ಕೆ ರಾಣಿಗ್ ಹೇಳಿದ್ರೆ ಅವಳು ತಿಳ್ಕೊತಾಳೆ. ತಿಳ್ಕೊತಾಳೆ. ನೀನು ಕಾಯ್ತಾ ಇರು. ನಾನ್ ಕಂಡಿಲ್ವೇನೋ, ಹೊಟ್ಟದಲ್ಲಿ ನಿನ್ನ ಮಗಳು ನಿನ್ನನ್ನೇ ಮೀರಿಸ್ತಾಳೆ. ಸರಿ ಬಿಡು, ಈಗ ಆ ಮಾತಲ್ಲೇ ಯಾಕೆ? ನೋಡು, ನಾವಿಲ್ಲೇ ನಿಂತ್ರೆ ಆಗಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ. ಒಳಗಡೆ ಅದ್ ಏನ್ ನಡೀತಿದೆ, ಯಾರ್ಯಾರಿದ್ದಾರೆ ಎಲ್ಲ ನೋಡ್ಕೊಂಡ್ ಬಂದ್ಬಿಡ. ಅಯ್ಯೋ, ಯಾಕೆ ನೀ ಬರಲ್ವಾ? ಸರಿ ಬಿಡು, ನಾನೊಬ್ಳೆ ಹೋಗ್ತೀನಿ. ಅಯ್ಯೋ, ಹಿಂಗ್ ಹೋಗ್ಬೇಡಿ, ನಮ್ಗೆ ಕೌರು ಸಾಬ್ರಿ. ಆದ್ರೆ ಕಣ್ಣು ಅಲ್ಲೇ ಇದೆ. ನೀನ್ ಆಡ್ತಿರೋ ಮಾತುಗೂ ನೋಡ್ತಿರೋ ನೋಟಕ್ಕೂ ಮ್ಯಾಚೇ ಇಲ್ಲ. ಕಾವೇರಿ, ಒಳಗಡೆ ಏನ್ ನಡೀತಿದೆ ಅನ್ನೋ ಕುತೂಹಲ ನಿನಗೂ ಇದೆ ತಾನೆ? ಇದೇನೋ ಬಾಲ, ಆರ್ತಿನೂ ಅಲ್ಲ, ಇದನ್ನ ಯಾಕೆ ಅಲ್ಲಿಟ್ಟೆ? ಯಾಕಪ್ಪ ಇದನ್ನ ಇಲ್ಲಿಟ್ಟಿದ್ಯಾ? ದೇವ್ರಿಗೆ ದೀಪ ಹಚ್ಬೇಕು. ನಾನ್ ಶಾಲೆಗೆ ಹೋಗ್ಬೇಕು, ಸಮಯ ಆಗತ್ತೆ. ಹಾ ಹಾ ಹಾ, ಆದ್ರೆ ಅದಕ್ಕಿಂತ ಮುಂಚೆ ಲಕ್ಷ್ಮಿ ಒಳಗಡೆ ಬರ್ಬೇಕಲ್ವಾ? ಲಕ್ಷ್ಮಿ ಫೋಟೋದಲ್ಲಿರ್ತಾರೆ, ಇಲ್ಲಿರ್ತಾರಾ? ನಮ್ ಮನೆ ಪುಟ್ಟ ಮಹಾಲಕ್ಷ್ಮಿ ನೀನೇ ಮಗಳು. ನಾನಾ? ಇದೆ, ರಾಣಿ ಖುಷಿ ಆಗಿದ್ರೆ ನನಗೂ ಸಂತೋಷನೇ. ಆದ್ರೆ ಆ ಬಾಲನ್ ಜೊತೆ ಖುಷಿಯಾಗಿದ್ರೆ ಎಲ್ಲಿ ನಿನ್ ಮಗಳ ಕೈ ತಪ್ಪೋಗ್ತಾಳೆ ಅನ್ನೋ ಭಯ ತಾನೆ ಅಲ್ವೇ ಕಾವೇರಿ? ಆ ರಾಣಿನೂ ಬಾಲನೂ ಮೊದ್ಲೇ ನಿನ್ನಂತ ಅಪ್ಪ ಇಲ್ಲ, ನಿನ್ನಂತ ಮಗಳು ಇಲ್ಲ ಅಂತ ಖುಷಿಯಾಗಿ ಕುಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದಾರೆ. ಡ್ಯಾನ್ಸ್ ನೋಡು, ನೀನ್ ಹೀಗೆ ಇದ್ರೆ ಅಷ್ಟೇ, ಮುಂದೊಂದಿನ ಅಪ್ಪ ಮಗಳು ಸೇರ್ಕೊಂಡು ಈ ಅಮ್ಮಂಗೆ ಇದೇ ಗತಿ. ನಾನ್ ಹೇಳ್ತಿರೋದು ನಿಜ ಆಗತ್ತೆ. ನೋಡು, ನನ್ ನಾಲ್ಗೆಲಿ ಮಚ್ಚೆ ಇದೆ ಕಣೆ. ಮಗ, ನೀನ್ ಹುಟ್ಟಿದಾಗ ತಂದೆ ಆಗಿ ನನಗೆ ಸಂಭ್ರಮಿಸುವ ಅವಕಾಶನೇ ಸಿಗ್ಲಿಲ್ಲಮ್ಮ. ಹೆಣ್ಮಕ್ಳು ಹುಟ್ಟಿದ ತಕ್ಷಣ ತಂದೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನನ್ ವಿಚಾರದಲ್ಲಿ ಅದು ಸುಳ್ಳು ಸತ್ಯ. ನನ್ ಮಗಳು ನನ್ ಜವಾಬ್ದಾರಿ ಕಡಿಮೆ ಮಾಡಿ ನನ್ನ ಮತ್ತೆ ಅವರಮ್ಮನ ಒಂದ್ ಮಾಡೋ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಜನರು ಆ ದೇವ್ರ ಹತ್ರ ವರ ಕೇಳ್ತಾರೆ, ಆದ್ರೆ ಆ ದೇವ್ರು ನನ್ನ ಮಗಳನ್ನೇ ನನಗೆ ಹೊರ ಹಾಕಿ ಕೊಟ್ಟಿದ್ದಾನೆ. ಇತ್ತ ನನ್ ಮಗಳನ್ನ ಸಂಭ್ರಮಿಸೋ ಅವಕಾಶ ನನಗೆ ಸಿಕ್ಕಾಗ ಬಿಟ್ಬಿಡಕ್ಕಾಗತ್ತಾ? ಮಗಳೇ, ಈ ಮನೆ ಮಹಾಲಕ್ಷ್ಮಿ ಅಮ್ಮ, ನೀನು ಬಲ್ಗಾಲಿಟ್ಟು ಮನೆ ಒಳಗ್ ಬಾ. ಅಪ್ಪ, ಕೆಂದಿದ್ದೀನಿ ಒಳಗಡೆ ದೊಡ್ಡ ಗುಂಪೇ ಅನಿಸ್ತದೆ ಕಣೆ. ರಾಣಿನು ಕಿಲ್ಕಿಲ ಅಂತ ಜೋರಾಗಿ ನಗ್ತಿದ್ದಾಳೆ. ಅಷ್ಟೇ, ಏನು ಮುಗೀತು ಕಾವೇರಿ, ನಿನ್ನ ಮಗಳು ಕೈಗ್ ಸಿಗಲ್ಲ. ಸರ್ವನಾಶ ಆಗೋಯ್ತು. ಸಾಕು, ನನ್ ಬೇಡ. ಅಷ್ಟೇ ಮಗಳ, ಇಲ್ಲೋರ ಇಷ್ಟು ಚೂರು, ಇನ್ನು ಚೂರು, ಇನ್ನು ಚೂರು. ನನಗೋಸ್ಕರ, ಇದು ನನಗೋಸ್ಕರ, ಅಪ್ಪನಿಗೋಸ್ಕರ ಪ್ಲೀಸ್. ಏನಾಯ್ತು ಮಾಮ? ಯಾಕೆ ಅಳ್ತಿದ್ಯಾ?
ಏನಿಲ್ಲ ಪುಟ್ಟಿ, ನೀನ್ ಯಾವಾಗ್ಲೂ ಅಪ್ಪ ಅಪ್ಪ ಅಂತ ಕನ್ವರ್ಸ್ತಿದ್ಯಲ್ಲ, ಈಗ ನಿನ್ಗೆ ಅಪ್ಪನ ಪ್ರೀತಿ ಸಿಕ್ತಲ್ಲ, ಅದಕ್ಕೆ ಈ ಮಾಮಂಗೆ ತುಂಬಾ ಸಂತೋಷ ಆಗ್ತಿದೆ. ಅವಳಿಗೆ ಮಾತ್ರ ಅಲ್ಲ ಸತಿ, ನನಗೂ ನನ್ನ ಮಗಳು ಪ್ರೀತಿ ಸಿಕ್. ಅದೇ ಮತ್ತೆ ನಮ್ ರಾಣಿ ಇದ್ದಲ್ಲಿ ಪ್ರೀತಿ ಕೊರತೆಯಲ್ಲಿ ಇದೆಲ್ಲದಕ್ಕೂ ನೀನೇ ಕಾರಣ ಸತ್. ನಿನ್ ಸಪೋರ್ಟ್ ಇಲ್ಲ ಅಂದ್ರೆ ಇದು ಯಾವ್ದು ಆಗ್ತಾನೆ ಇರುತ್ತೆ. ಏಯ್ ಬಿಡ, ರಕ್ತ ಸಂಬಂಧ ಕಣೋ, ಹುಡ್ಕೊಂಡ್ ಬಂದ್ಬಿಡುತ್ತೆ. ಅದನ್ನ ದೂರ ಮಾಡಕ್ ನಾನ್ ಯಾರು, ಆ ದೇವ್ರ ಯಾರು? ನಿಮ್ಮಿಬ್ರನ್ನು ದೂರ ಮಾಡಕ್ಕೆ ಆ ದೇವ್ರಿಗೂ ಹಕ್ಕಿಲ್ಲ, ತಿಳ್ಕೊ. ನಿಜ ಹೇಳ್ಬೇಕು ಅಂದ್ರೆ ರಾಣಿನ ಕಾವೇರಿ ನನ್ನ ಹತ್ರ ಕಳಿಸಿದಾಗ ಈ ಮಗುಗೆ ಅಪ್ಪ ಅಮ್ಮ ಹತ್ರ ಇಲ್ಲ ಅನ್ನೋ ಕೊರತೆ ಕಾಡ್ಬಾರ್ದು ಅಂತ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಮಾವನ್ ಪ್ರೀತಿ ಕೊಡ್ಬೋದೇ ಹೊರತು ಅಪ್ಪನ ಪ್ರೀತಿ ಕೊಡಕ್ ಆಗಲ್ಲ ಅಂತ ನಿನ್ನ ರಾಣಿ ನೋಡಿದ್ಮೇಲೆ ನನ್ಗೂ ಅರ್ಥ ಆಗಿತ್ತು. ಅಲ್ಲ, ಹಾಗೆಲ್ಲ ನೀನ್ ಇವಳನ್ನ ನೋಡ್ಬೇಕಾಗಿತ್ತು ಕಣ. ರಾತ್ರಿ ಅಮ್ಮನ್ ಗೊಂಬೆ ಹಿಡ್ಕೊಂಡು ಒಬ್ಬೊಬ್ಳೇ ಮಾತಾಡೋಳು. ಯಾರೇ ನಿಮ್ಮಪ್ಪ ಅಂತ ನಾನು ಕೂಗಾಡುವಾಗ ಅವಳ ಮುಖ ಹೇಗ್ ಬಾಡೋಗೋದು ಗೊತ್ತಾ? ಅದನ್ನ ನೋಡ್ದಾಗೆಲ್ಲ ಆ ದೇವ್ರ ಮೇಲೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ? ಈ ಮಗುವಿಂದ ಅಪ್ಪ ಅಮ್ಮನ ಪ್ರೀತಿನ ಕಿತ್ಕೊಂಡ್ಬಿಟ್ಟಿಯಲ್ಲ ಅಂತ ಎಷ್ಟು ಸಲ ಶಪಿಸಿದೀನಿ ಗೊತ್ತಾ? ಆದ್ರೆ ಈಗ ನನ್ನ ಮನ್ಸಲ್ಲಿದ್ದ ಭಾರ ಎಲ್ಲ ಇಳಿದೋಯ್ತು ಬಾಲ. ಅಯ್ಯೋ ಬಿಡ, ಹಳೆ ಕತೆ ಎಲ್ಲ ಈಗ ಯಾಕೆ? ಇನ್ನು ಮುಂದೆ ರಾಣಿನ ಚೆನ್ನಾಗಿ ನೋಡ್ಕೊ ಅಷ್ಟೇ. ನನಗೆ ನನ್ನ ಮಗಳನ್ನ ಬಿಟ್ಟು ಬೇರೆ ಯಾವ ಕನಸು ಆಸೆ ಇಲ್ಲ ಸತ್ಯ. ಇವಳು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಈ ನಗುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ರಾಣಿ, ಕೇಳಿದ್ಯಾ ನಿಮ್ಮ ಅಪ್ಪನ ಮಾತ್ನ? ಇನ್ನು ನಿಮ್ಮಮ್ಮನ್ನ ಒಪ್ಸಿ ಇಲ್ಲಿ ಕರ್ಕೊಂಬರೋದಷ್ಟೇ ನಮ್ಗಳ ಕೆಲ್ಸ. ಅದೇ ನಮ್ ಮುಂದಿನ ಕೆಲ್ಸ ಅಪ್ಪ. ಆಪರೇಷನ್ ಕಾವೇರಿ ಅತ್ತೆ ಆ ಮನೇಲಿರೋ ಅತ್ತೆನ ಈ ಮನೆಗ್ ಬರೋ ತರ ನಾನು ರಾಣಿ ಮಾಡೇ ಮಾಡ್ತೀವಿ. ರಾಣಿ, ಅಪ್ಪ ಅಮ್ಮ ಕರೀತಿದ್ದಾಳೆ. ಇನ್ನು ನಾನು ಇಲ್ಲೇ ಇದ್ರೆ ಅವಳೇ ಬಂದ್ಬಿಡ್ತಾಳಷ್ಟೇ. ಬರ್ಲಿ ಬಿಡು, ಅದೇ ತಾನೇ ನಮಗೂ ಬೇಕಾಗಿರೋದು. ಬಂದ್ರೆ ಅವರೇ ನನ್ನ ಕರ್ಕೊಂಡು ಹೋಗ್ತಾರೆ ಅಂದಿದ್ಸಿ ನಮ್ಮಮ್ಮ. ಸರಿಯಪ್ಪ, ನಾನ್ ಹೋಗ್ತೀನಿ. ಅಯ್ಯೋ, ಏನ್ ಮಾಡ್ತಿದ್ಯಾ ರಾಣಿ? ಅಮ್ಮಂಗೆ ನಮ್ ಮನೆ ಗೃಹ ಪ್ರವೇಶದ್ದು ಕುಂಕುಮ ಕೊಡ್ಬೇಕು ಅಲ್ವಾ? ಅಪ್ಪ, ಏನ್ ನಿಂತ್ಕೊಂಡ್ ನೋಡ್ತಿದ್ಯಾ? ಬಾ ನನ್ ಜೊತೆ. ನಾನ್ ಯಾಕೆ ಮಗಳೇ? ಬಾ ಹೇಳ್ತೀನಿ. ಮಾಮ, ನೀವು? ಅಯ್ಯಪ್ಪ, ಇಲ್ಲಮ್ಮ, ನೀವು ಹೋಗಿರಿ. ನಾವು ವಾತಾವರಣ ನೋಡ್ಕೊಂಡು ಆಮೇಲೆ ನಾನು ಚಂದು ಬರ್ತೀವಿ. ಸರಿ, ಬಾಪ. ಅಲ್ಲಿಗೆ ಯಾಕೆ ಹೋಗಿದ್ದೆ? ನಿನ್ ಕಣ್ ಮುಂದೆನೆ ಅಪ್ಪ ನನ್ನ ಕರ್ಕೊಂಡ್ ಹೋದ್ರಲ್ಲ. ಕರ್ದ್ಬಿಟ್ರೆ ಹೋಗ್ಬಿಡ್ತೀಯಾ? ಹ್ಞೂ, ಮತ್ತೆ ಅಪ್ಪ ತಾನೇ ಕರ್ದಿದ್ದು. ಯಾಕ್ ಮಾತಿಗೂ ಅಪ್ಪ ಅಪ್ಪ ಅಂತೀಯ? ಏನ್ ಸೀಮೆಗಿಲ್ದಿರೋ ಅಪ್ಪ ಇವನು? ಅಪ್ಪನ ಅಪ್ಪ ಅಲ್ದೆ ಇನ್ನೇನ್ ಅನ್ಬೇಕು? ಹೋಗಿ ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ನೀನು ಅವನ್ ತರನೇ ನನಗ್ ಕೋಪ ಬರ್ಸಂದ್ರೆ ಚಾಳಿ ಮಾಡ್ಕೊಂಡಿದೀಯ. ನೀನ್ ಕೋಪ ಮಾಡ್ಕೊಂಬೇಡ ಅಮ್ಮ. ನೀವಿಬ್ರು ಹೀಗೆ ಆಡ್ತಿದ್ರೆ ಮತ್ ಇನ್ನೇನ್ ಮಾಡ್ ಸಾಯ್ಲಿ? ಸರಿ ಆಯ್ತು, ಈಗ ನೀನ್ ಕಣ್ಮುಚ್. ಮತ್ತೆ ನಿಂದು ಕಣ್ಮುಚ್ಚಮ್ಮ, ಆಮೇಲೆ ಹೇಳ್ತೀನಿ. ಕನ್ಫಿಡೆಂಟ್ ಮಾತು. ಆಯ್ತಾಯ್ತು. ಅಮ್ಮ, ಯಾರನ್ನ ಹುಡುಕ್ತಾ ಇದ್ಯಾ? ಯಾರ್ನಿಲ್ಲ, ನೀನೇನ ನನಗ್ ಕುಂಕುಮ ಹಚ್ಚಿತ್ತು. ಮತ್ತ ಮತ್ ಗಾಳಿ ಹೇಗೂದ್ದೆ? ನಿನಗ್ ನಾನು ಎಟ್ಕಲ್ವಲ್ಲ. ಹೀಗೆ ಎಕ್ಕತ್ತಲ್ಲ. ಓಯ್, ಅಪ್ಪ ಬಂದ್ರೆ ಅನ್ಕೊಂಡ್ಯಾ? ಕತ್ತೆ, ನಾನ್ ಯಾವಾಗ್ಲೇ ಹಾಗೆ ಹೇಳ್ದೆ? ಬಾ. ಬೆಳಗ್ಗೆನ ಎಲ್ಲೋಗಿತ್ತು ಅಪ್ಪ ಮಗನ್ ಸವಾರಿ? ಎಲ್ಗೆ ಅಂದ್ರೆ ಅಂಗಡಿಗೆ ಹೋಗಿದ್ದೆ ಕಣೆ. ಓ, ಅಂಗಡಿಗೆ ಹೋಗಿ ಇಷ್ಟ ಬೇಗ ಬಂದ್ಬಿಟ್ರಾ? ಅದೇನು ತಿಂಡಿನು ತಿಂದನ ಅಂಗಡಿಗೆ ಹೋಗಿರೋದು? ಏನೇ, ನನ್ನನ್ನೇ ಮನೆ ಹೊರಗ್ ನಿಲ್ಸಿ ವಿಚಾರಣೆ ಮಾಡ್ತಾ ಇದ್ಯಾ? ಅನುಮಾನ ಬಂದಿದೆ, ಅದಕ್ಕೆ ವಿಚಾರಣೆ ನಡೆಸ್ತಿರೋದು. ಏಯ್, ನೀ ಎಲ್ಲಿಗೋ ಹೋಗಿದ್ದೆ? ನನ್ನ ಅಪ್ಪನ್ ಹುಡ್ಕೊಂಡೋಗಿದ್ದೆ ಅಮ್ಮ. ಅಪ್ಪ ಏನ್ ಕಳೆದೋಗಿದ್ರಾ ಹುಡ್ಕೋದಿಕ್ಕೆ? ಮನೇಲಿ ಇರ್ಲಿಲ್ವಲ್ಲ ಅದಕ್ಕೆ. ಏಯ್, ಏನು ಮಾತಾಡ್ತಾ ನಿಂತ್ಬಿಟ್ಟೆ? ಸ್ಕೂಲ್ಗೆ ಹೋಗಕ್ ಲೇಟ್ ಆಗಲ್ವೇನಾ? ಏಯ್, ಉತ್ತರ ಕೊಟ್ಬಿಟ್ಟು ಹೋಗು. ಅದು ಅಮ್ಮ, ಅಪ್ಪ ಎಲ್ಲೋಗಿದಾರೆ ಅಂತ ಗೊತ್ತಾಗಿಲ್ಲ, ಅದಕ್ಕೆ ಹುಡ್ಕೊಂಡೋದೆ. ಅದ್ಕೆ ನನಗೂ ಯಾಕೋ ಇವ್ರಿಬ್ರು ಏನೋ ಮುಚ್ಚಿಡ್ತಿದಾರೆ ಅನ್ಸ್ತಿದೆ. ಅಮ್ಮ, ಸ್ಕೂಲಿಗೆ ಲೇಟ್ ಆಯ್ತು, ರೆಡಿ ಮಾಡಲ್ವಾ? ಅಮ್ಮ, ಆಯ್ತು ನಡಿ. ಮಾವ ಸೊಸೆ ಅಳಿಯ ಸೇರ್ಕೊಂಡು ಅದ್ ಎಷ್ಟು ದಿನ ಕಳ್ಳಾಟ ಆಡ್ತೀರಾ ನಾನು ನೋಡ್ತೀನಿ. ನಡಿ. ನಿಂತೇ ಬಿಟ್ರಲ್ಲ, ಕೂದಲು ತಡ ಆಗತ್ತೆ. ಬನ್ನಿ. ಕಾವೇರಿ, ಇನ್ಮೇಲೆ ನಾವು ನೆರೆ ಹೊರೆಯವ್ರು ಇದ್ದಂಗೆ. ಅವಾಗ ಕಾಫಿ ಪುಡಿ ಖಾಲಿ ಆಯ್ತು, ಟೀ ಪುಡಿ ಖಾಲಿ ಆಯ್ತು, ಈರುಳ್ಳಿ ಬೇಕು, ಬೆಳ್ಳುಳ್ಳಿ ಬೇಕು, ಕಾವೇರಮ್ಮ ಅಂತ ಬರ್ತಾ ಇರ್ತೀನಿ. ಸ್ವಲ್ಪ ಕೇಳಿದಿನೆಲ್ಲ ಕೊಟ್ಬಿಟ್ಟು ಉಪಕಾರ ಮಾಡು ಪ್ಲೀಸ್. ಏಯ್, ಸುಮ್ನೆ ಹೋಗು. ಸರಿ. ಅಂದಂಗೆ ಕಾವೇರಿ, ಪಿಕ್ಚರ್ಗೆ ಹೋಗೋಣ, ಬರ್ತೀಯಾ? ಪಿಕ್ಚರ್ ಹೆಸರು ಏನ್ ಹೇಳು? ಎದುರು ಮನೇಲಿ ಗಂಡ, ಪಕ್ಕದ ಮನೇಲಿ ಹೆಂಡತಿ ಅಂತ. ಚೆನ್ನಾಗಿದೆಯಲ್ಲ? ಬಾಲ, ನಿನ್ ಪಾಡಿಗೆ ನೀನ್ ಇದ್ರೆ ಸರಿ, ನನ್ ತಂಟೆಗ್ ಮಾತ್ರ ಬರ್ಬೇಡ. ಮತ್ತೆ ನನ್ ಮಗಳನ್ನ ನಿನ್ ಜೊತೆಗ್ ಸೇರ್ಸ್ಕೊಂಡು ಅವಳು ಕೆಡ್ಸ್ಬೇಡ. ಹಲೋ, ನನ್ನ ಮಗಳು ಅಲ್ಲ, ನಮ್ಮ ಮಗಳು. ಬಾಯ್. ಅಮ್ಮ, ಸ್ಕೂಲಿಗೆ ಟೈಮ್ ಆಗ್ತಿದೆ, ಟಿಫನ್ ಬಾಕ್ಸ್ ಕೊಡು. ಹಾ ಲೋಹಿತಾ, ಚಂದು ಬೇಗ ಬಾ. ತಗೋ ಲೋಹಿತಾ, ಇದು ನಿಂದು. ಹೊಟ್ಟೆ ನೋವು ಅಂತಿದಲ್ಲ, ಅದಕ್ಕೆ ಕಮ್ಮಿ ಖಾರ ಹಾಕಿ ಈರುಳ್ಳಿ ಪಲ್ಯ ಮಾಡಿದೀನಿ, ಅದನ್ನೇ ತಿನ್ಬೇಕಾಯ್ತಾ? ರಾಣಿ, ನೀನೇನ್ ಮಾಡ್ತಿದೀಯಾ? ಅಮ್ಮ, ಶೂಸ್ ಹಾಕೋತಿದ್ದೀನಿ. ಅಯ್ಯೋ, ಸ್ಕೂಲ್ ಶುರುವಾದ್ 3 ತಿಂಗ್ಳಾಯ್ತು, ಇನ್ನು ನೀನ್ ಇದನ್ನೆಲ್ಲ ಕಲ್ತ್ಕೊಂಡಿಲ್ವಾ? ಅಮ್ಮ, ಎಷ್ಟು ಖುಷಿಯಾಗಿದ್ಯಾ? ನಿನ್ ಖುಷಿ ನೋಡ್ತಿದ್ರೆ ನೀನೇ ಶಾಲೆಗೆ ಹೋಗ್ತಿದ್ಯೇನೋ ಅನ್ನಿಸ್ತಿದೆ. ಹೌದು, ಮತ್ತೆ ನಿನ್ನ ರೆಡಿ ಮಾಡ್ಸೋದು, ನಿನಗ್ ಜಡೆ ಹಾಕೋದು, ನಿನ್ ಬಾಕ್ಸಿಗೆ ತಿಂಡಿ ಹಾಕೋದು, ಇದ್ಯಾವ್ದೂ ನಾನ್ ಮಾಡೇ ಇಲ್ಲ. ಅದಿದೆಲ್ಲ ಒಂದ್ ಕೆಟ್ಟ ಕನಸೇನೋ ಅನ್ನಿಸ್ತಿದೆ. ಈಗ ಮತ್ತೆ ನೀನೊಂದು ಹೊಸದಾಗಿ ಸ್ಕೂಲಿಗೆ ಕಳಿಸ್ತಿದೀನೇನೋ ಅನ್ನಿಸ್ತಿದೆ ಕಂದ. ರಾಣಿ, ಜಾಗ ಅಂದ್ರೆ ಇಲ್ಲಿದೆಯಲ್ಲ, ನಿಮ್ಮಮ್ಮನ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಇಲ್ಲಿ ಕೂತ್ಕೋಬಹುದು. ಕುತ್ಕೊತಾಳೆ. ಅಮ್ಮ, ಮುಂದೆ ಕುತ್ಕೋ. ಪರಿಸ್ಥಿತಿಗೆ ತಕ್ಕಂಗ್ ಹೊಂದ್ಕೊಂಡ್ ಹೋಗ್ಬೇಕು ಕಂದ ಅಂತ ನೀನೇ ಹೇಳ್ಸ್ಯಾ.
ಇವಾಗ ನೀನೇ ಆಹಾ ಆಹಾ ಸೂಪರ್ ಸೂಪರ್ ರಾಣಿ ನೀನು. ನನ್ನ ಹೆಂಡತಿ ಆಡೋ ಮಾತುಗಳನ್ನ ಅವಳಿಗೆ ತಿರುಗಿಸಿ ಹೇಳೋಷ್ಟು ಧೈರ್ಯ ಇರೋದು ನನ್ನ ಮಗಳಿಗೆ ಮಾತ್ರ.